ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಇಂದು ಕಲಬುರಗಿ ನಗರದ ಅಯ್ಯರವಾಡಿಯ ಶ್ರೀ ಅಂಬಾಭವಾನಿ ದೇವಸ್ಥಾನದಿಂದ ಡಾಕ್ಟರ್ SM ಪಂಡಿತ್ ರಂಗಮಂದಿರದವರೆಗೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಅಂಗವಾಗಿ ಭವ್ಯ ಮೆರವಣಿಗೆಯನ್ನ ನಡೆಸಲಾಯಿತು. ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಹಿಂದೂ ಹೃದಯ ಸಾಮ್ರಾಟ್ ಸ್ವರಾಜ್ಯ ಸಂಸ್ಥಾಪಕರಾದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಸಮಾರಂಭದ ನಿಮಿತ್ತ ಗುರುವಾರ ದಿನಾಂಕ 19 ಫೆಬ್ರವರಿ 2026 ಬೆಳಿಗ್ಗೆ 9 ಗಂಟೆಗೆ ಅಯ್ಯರವಾಡಿಯ ಶ್ರೀ ಅಂಬಾಭವಾನಿ ಮಂದಿರದಿಂದ ಶಿವಾಜಿ ಚೌಕ್, ಕಿರಾಣಾ ಬಜಾರ್, ಸೂಪರ್ ಮಾರ್ಕೆಟಿನ ಶ್ರೀ ದತ್ತ ಮಂದಿರದಲ್ಲಿ ಇರುವ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಜಗತ್ವೃತ್ತದ ಮಾರ್ಗವಾಗಿ ಡಾಕ್ಟರ್ SM ಪಂಡಿತ್ ರಂಗಮಂದಿರಕ್ಕೆ ತಲುಪಿತು. ನಂತರ ಮಧ್ಯಾಹ್ನ 1:30 ಗಂಟೆಗೆ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಸರಕಾರದ ಹಾಗೂ ಸಮಾಜದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಯ ಕುರಿತು ರಮೇಶ್ ಚಿಚ್ಕೋಟೆ ಇವರು ಬರೆದ ಪುಸ್ತಕವನ್ನು ಲೋಕಾರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರಾದ ಡಾಕ್ಟರ್ ದಿನಕರ್ ಮೋರೆ, ರಾಜ್ಯ ಸಲಹಾ ಸಮಿತಿಯ ಸದಸ್ಯರಾದ ಸೂರ್ಯಕಾಂತ್ ಕದಂ, ಅಧ್ಯಕ್ಷರಾದ RB ಜಗದಾಳೆ, ಪ್ರಧಾನ ಕಾರ್ಯದರ್ಶಿ ರಾಜು ಎಲ್ ಕಾಕಡೆ, ಖಜಾಂಚಿ ರಮೇಶ್ ಚಿಚ್ಕೋಟೆ, ಉಪಾಧ್ಯಕ್ಷರುಗಳಾದ ರವಿ ಸೂರ್ಯವಂಶಿ, ದೇವಾನಂದ್ ಬೇಲೂರೆ, ಮಾಣಿಕ್ರಾವ್ ಶಿಂದೆ, ರತನ್ ಮಾನೆ, RD ಮಾನೆ, ಸಂಘಟನಾ ಕಾರ್ಯದರ್ಶಿಗಳಾದ ಕೈಲಾಸ್ ಎಲ್ ಮೋರೆ, ಅಭಿಮನ್ಯು ಫಾಳಕೆ, ವಿಜಯ್ ದೋರೆ ಸೇರಿದಂತೆ ಸಲಹಾ ಮತ್ತು ಜಿಲ್ಲಾ ಸಮಿತಿಯ ಸದಸ್ಯರಾದ ಸುಭಾಷ್ ಎಸ್ ಜಾಧವ್, ದತ್ತಾ ಕಾಳೆ, ಸುಧೀರ್ ಪಾಟೀಲ್ ಮಡ್ಕಿ, ಶಂಕರ್ ಚೌಹಾಣ್, ಜ್ಯೋತಿಬಾ ಜಾಧವ್, ಭೀಮ್ ವಾಘಮಾರೆ, ದತ್ತಾ ಜಾಧವ್, ಗೋಪಾಲ್ ನಿರ್ಗುಡೆ, ದೇವಿದಾಸ್ ಕಟ್ಕಟೆ, ಗೋವಿಂದ್ ಕದಂ, ಮಹಾದೇವ್ ಮಾನೆ, ಚಂದ್ರಕಾಂತ್ ಭಿಸೆ, ಭೋಜಣ್ಣ ಪವಾರ್, ಲಕ್ಷ್ಮಣ್ ನರ್ಸಾಳೆ, ವಿಠಲ್ ಮಾನೆ, ರಾಮಪ್ರಕಾಶ್ ಕಾಳೆ, ಅರುಣ್ ಕದಂ, ನಾರಾಯಣ ಸೂರ್ಯವಂಶಿ, ಕೇಶರ್ಬಾಯಿ ಮೋರೆ, ಸುನಿತಾ ಶಿಂದೆ, ಸುವರ್ಣ ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ಎಲ್ಲಾ ತಾಲೂಕಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕಾರಿ ಮಂಡಳಿಯ ಸದಸ್ಯರು ಪಾಲ್ಗೊಂಡಿದ್ದರು. ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆಯವರೆಗೆ ಡಾಕ್ಟರ್ ದಿನಕರ್ ಮೋರೆ ಇವರ ವತಿಯಿಂದ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. छत्रपति शिवाजी महाराज की, भवानी माता की, बोल भवानी. ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಸಂದರ್ಭದಲ್ಲಿ ಆಚರಣೆ ಮಾಡಕ್ಕೆ ಇಲ್ಲಿ ಬಂದಿದ್ದೀವಿ. ಎಲ್ಲ ಶಿವಪ್ರೇಮಿಗೆ ಪ್ರಣಾಮ್, ಮಾನಾचा ಮುಜರಾ. ಆಮೇಲೆ ಶಿವಾಜಿ ಮಹಾರಾಜದು ನಾ 3 ಮಾತು ಹೇಳ್ತೀನಿ. ಈ ಆಚರಣೆಯಲ್ಲಿ ನೀವು ದಿನಾಲು ತರಬೇಕು. ಒಂದು, ಅವ್ರು ಎಂದೂ ಜಾತಿವಾದ ಮಾಡಲಿಲ್ಲ. ಎರಡನೇ, ಅವರು ತಮ್ಮ ರಾಜ್ಯ ಬೆಳೆಸಬೇಕಾದ್ರೆ ವೇತನ ಕೊಟ್ಟರು, ವತನ್ ಕೊಟ್ಟಿಲ್ಲ. ವೇತನ ಕೊಟ್ಟರು, ವತನ್ ಕೊಟ್ಟಿಲ್ಲ. ಮತ್ತು ಹಾಗೆ ಅವರು ದರ್ಬಾರ್ನಲ್ಲಿ ಯಾವ ಒಬ್ಬ ತಾಯಿ डान्स ಮಾಡಲಿಲ್ಲ. शिवाजी महाराजांच्या ह्याच्यामध्ये कोणी बाई नाचली नाही, हे लक्षात ठेवण्यासारखं आहे. त्यांनी वतन दिलं नाही, वेतन दिलं आणि म्हणून स्वराज्य वाढलं. आणि ಅವರು ಎಲ್ಲ ಅವ್ರ ಜೊತೆಗೆ ಎಲ್ಲ ಸಮಾಜದ ಮಂದಿ ಕಲಿತು ಈ ದೊಡ್ಡ ಸ್ವರಾಜ್ಯನ ಅವರು ಪ್ರಸ್ತಾಪಿತ ಮಾಡಿದರು. ಅವರು ಇರಲಿಲ್ಲ ಅಂತಂದ್ರೆ ನಾವು ಈ ದೇವರ ಗುಡಿ ಮುಂದೆ ನಾವು ಇರ್ತಿದ್ದಿಲ್ಲ ಅಂತ ನಾವು ಒಂದು ಸಂದೇಶನ ಮುಟ್ಟಿಸ್ಲಿಕ್ಕೆ ಬಯತೀನಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ,
बोला छत्रपती शिवाजी महाराज की. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಅಜ್ಜರಣೆಯಿಂದ ನಾವು ಆಚರಿಸ್ತಾ ಇದ್ದೇವೆ. ಇವತ್ತಿನ ದಿವಸ ಛತ್ರಪತಿ ಶಿವಾಜಿ ಮಹಾರಾಜ ನಮ್ಮ ಸ್ವರಾಜ್ಯಕ್ಕಾಗಿ ಹೋರಾಡಿ ಒಂದು ನಮಗೆ ಹಿಂದೂ ಧರ್ಮದ ಇದು ಮಾಡಿದ್ದಾರೆ. ಅದಕ್ಕಾಗಿ ನಾನು ಎಲ್ಲ ನಮ್ಮ ಮರಾಠ ಬಾಂಧವರಿಗೆ ಈ ವರ್ಷವೂ ಕೂಡ ಛತ್ರಪತಿ ಶಿವಜಯಂತಿಯನ್ನು ಅಜ್ಜರಣೆಯಿಂದ ಆಚರಿಸಬೇಕಾಗಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಇಂದು ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಆಚರಣೆ 2025-26 ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಆಚರಣೆ 2025-26 ಕಾರ್ಯಕ್ರಮವು ದಿನಾಂಕ 19 ಫೆಬ್ರವರಿ 2026 ಗುರುವಾರದಂದು ಅಪರಾಹ್ನ 1 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಕೆಕೆಎಂಪಿ ಬೆಂಗಳೂರಿನ ರಾಜ್ಯ ಕಾನೂನು ಸಲಹೆಗಾರರಾದ ಸೂರ್ಯಕಾಂತ್ ಕದಂ, ಸತೀಶ್ ಪಾಣೆಗಾವೆ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ಜಗದೀಶ್ವರಿ ಅನಾಸಿ ಸೇರಿದಂತೆ ಡಾಕ್ಟರ್ ದಿನಕರ್ ಮೌರ್ಯ, ನ್ಯಾಯವಾದಿಗಳಾದ ಸೂರ್ಯಕಾಂತ್ ಕದಂ, ಶುಭರಾವ್ ಜಾಧವ್, ಶ್ಯಾಮ್ ಜಗತಾಪ್, ರಾಜು ಕಾಕಡೆ, ಆಶ್ಚರ್ಯ ಮೌರ್ಯ, ಗಾಯನ ಶಿವಪ್ರಭು, ಸಹದೇವ್ ಭೋಸ್ಲೆ, ಡಾಕ್ಟರ್ ದಿನಕರ್ ಮೌರ್ಯ, ರವಿ ಸೂರ್ಯವಂಶಿ, ಸೂರ್ಯಕಾಂತ್ ಕದಂ, ಭೀಮರಾಜ್, ರಾಜ್ಕುಮಾರ್ ಪಾಟೀಲ್, ತುಕೋಭಾರ್ ಮಹಾರಾಷ್ಟ್ರ, ಆರ್.ಬಿ. ಜಗದಾಳೆ, ಮುಕುಂದ್ ಜಾಧವ್, ಸುಭಾಷ್ ರಾವ್ ಜಾಧವ್, ಚಂದ್ರಕಾಂತ್ ಭಿಸೆ, ಶ್ಯಾಮ್ ಜಗತಾಪ್, ಅಂಬಾದಾಸ್ ಪಾಟೀಲ್, ರಾಜ್ ಕಾಕಡೆ, ಮೌರ್ಯ ಕೈಲಾಸ್, ಆಶ್ಚರ್ಯ ಮೌರ್ಯ, ರಮೇಶ್ ಚಿಚ್ಕೋಟೆ, ಸರಸ್ವತಿ ಪಾಟೀಲ್, ಕೇಸರ್ ಬಾಬು, ಪ್ರದ್ಯುಮ್ನ ಸೂರ್ಯವಂಶಿ, ಚತುರ್ಥಿ ಬಿರಾದಾರ್, ದೈವತ್ ಶ್ರುತಿ ಚಿಚುಕೋಟೆ ಸೇರಿದಂತೆ ಜಿಲ್ಲೆಯ ಎಲ್ಲಾ ಮಾನ್ಯ ಸಚಿವರು, ಲೋಕಸಭಾ ರಾಜ್ಯಸಭಾ ಸದಸ್ಯರು, ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು, ಎಲ್ಲಾ ರಾಜಕೀಯ ಧುರೀಣರು, ಸಮಾಜದ ಹಿರಿಯರು, ಮುಖಂಡರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಯುವಕರು ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಸಮಾಜದ ಪ್ರತಿಯೊಬ್ಬರು ನನಗೆ ಸಹಕಾರ ಮಾಡಿದ್ದಾರೆ. ಮರಾಠ ಜನಾಂಗದ ಪ್ರತಿಯೊಬ್ಬರು ಮತ್ತು ಎಲ್ಲ ನನ್ನ ಸ್ನೇಹಿತರಾದಂಥ ಸುನೀಲ್ ಅವರು, ಅಂಬುಜಾ ಮೇಡಮ್ ಅವರು ಮತ್ತು ನನ್ನ ಸ್ನೇಹಿತರು ಶರಣು ಮುರುಗೆ ಅವರು ಎಲ್ಲರೂ ನನಗೆ ಬಹಳ ಸಹಕಾರ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಡಾಕ್ಟರ್ ಸಾಹೇಬರು, ಡಾಕ್ಟರ್ ದಿನಕರ್ ಮೌರ್ಯ ಅವರು, ಸೂರ್ಯಕಾಂತ್ ಕದಂ ಅವರು, ಜಗದಾಳೆ ಸಾಹೇಬರು ಪ್ರತಿಯೊಬ್ಬರು ಇಲ್ಲಿದ್ದಂತಹ ಆ ಕೃತಿ ಬರೆದಂತಾಗಿದೆ. ಇದು ನಂದು ಒಬ್ಬರದೇ ಕೃತಿ ಅಲ್ಲ. ಇದು ಹೆಸರು ಲೇಖಕರು ರಮೇಶ್ ಚಿಚ್ಕೋಟೆ ಆದರೆ ಅದ್ರ ಹಿಂದಿನ ಲೇಖಕರು ಅಂದರೆ ಮರಾಠ ಸಮಾಜ ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತಿದ್ದೇನೆ. ಈ ಎರಡು ಮಾತನ್ನು ಹೇಳಿ ನನಗೆ ಸನ್ಮಾನ ಮಾಡಿದ ನನ್ನ ಸಮಾಜಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ಹೆಸರು ಹೇಳೋಕ್ಕಾಗಲ್ಲ, ಅದಕ್ಕೆ ಎಲ್ಲರಿಗೆ ಕೈ ಮುಗಿದು ಎಲ್ಲರಿಗೆ ನನ್ನ ಹೃದಯಪೂರ್ವಕವಾಗಿ धन्यवादಗಳನ್ನು ಈ ಮೂಲಕ ಹೇಳಲು ಬಯಸುತ್ತೇನೆ. ಧನ್ಯವಾದಗಳು. निमित्तानं आपण सर्वजण या ठिकाणी उपस्थित झालेले आहात आणि अत्यंत सुंदर देखणा शिवजयंतीचा कार्यक्रम बऱ्याच वेळापासून मी कलबुर्गी नगरमध्ये पाहतोय. मस्तपैकी वाजंत्री वाजतायत, युवक ताल धरून नाचतायत
आणि मोटरसायकलची रॅली निघालेली आहे, महिलांची रॅली निघालेली आहे. अत्यंत सुंदर असा देखावा कलबुर्गी नगरीमध्ये निर्माण झाला. त्याबद्दल या सर्व संयोजन समितीच्या टाळ्याच्या गजरामध्ये आपण या ठिकाणी आभार व्यक्त करूया. मित्रहो, 2-3 महत्त्वाच्या गोष्टी मी आपल्या सगळ्यांच्या समोर बोलणार आहे. मी क्षमाप्रार्थी आहे की मी मराठी भाषिक असल्यामुळे मराठी भाषेतून मी बोलतो आहे. पूर्वीच मी अगोदर सगळ्यांना कल्पना दिलेली आहे. एकतर तब्येत ठीक नाही, रात्रीची दगदग झालेली आहे, 2-4 कार्यक्रम झालेले आहेत आणि व्हायरल इन्फेक्शन झालेलं आहे. तरी पण मी आपल्या सर्वांच्या समोर काही महत्त्वाच्या गोष्टी या ठिकाणी ठेवू इच्छितो. सगळ्यात पहिल्यांदा या कार्यक्रमाचे माननीय डॉक्टर दिनकररावजी मोरे, ज्यांच्या हातामध्ये जादू आहे आणि ज्यांनी खऱ्या अर्थानं बालरोग तज्ज्ञ म्हणून खऱ्या अर्थानं आमच्या निलंगा तालुक्याचं, लातूर जिल्ह्याचं नाव कलबुर्गी नगरीमध्ये मोठं केलेलं आहे, असे माननीय डॉक्टर दिनकररावजी मोरे साहेब, त्यांच्या धर्मपत्नी आणि विचारमंचावरचे सर्व आणि आपण सर्वजण उपस्थित आहे. या संपूर्ण कार्यक्रमामध्ये सगळ्यात चांगली आणि सुंदर गोष्ट जर कुठली घडलेली असेल तर माननीय रमेशरावजी चिंचकोटे यांचं शिवचरित्र कन्नड भाषेमध्ये आपल्याला वाचायला मिळणार आहे. हे सगळ्यात मोठं या शिवजयंतीचं फलित आहे. बंधूंनो, माणसं जन्माला येतात, माणसं मोठी होतात, माणसं निघून जातात, परंतु त्या माणसाचा चांगला विचार कधीही जगामध्ये मरत नाही. छत्रपती शिवाजी महाराज म्हणजे या पृथ्वी तलावरचा शाश्वत विचार म्हणजे छत्रपती शिवाजी महाराज. ಫೆಬ್ರವರಿ 24ರಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ 43ನೆಯ ಘಟಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಕುಲಪತಿಗಳಾದ ಪ್ರೊಫೆಸರ್ ಶಶಿಕಾಂತ್ ಉಡಿಕೇರಿ ಅವರು ಮಾಹಿತಿ ನೀಡಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ 43ನೆಯ ವಾರ್ಷಿಕ ಘಟಿಕೋತ್ಸವ ಕಾರ್ಯಕ್ರಮವು ಜ್ಞಾನಗಂಗಾ ಆವರಣದಲ್ಲಿ ಇರುವ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಇದೇ ಫೆಬ್ರವರಿ 24ರಂದು ಬೆಳಿಗ್ಗೆ 11 ಗಂಟೆಗೆ ಆಯೋಜಿಸಿದ್ದು 3 ಸಾಧಕರಿಗೆ ಈ ಬಾರಿ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಲಾಗುತ್ತಿದೆ ಎಂದು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಶಶಿಕಾಂತ್ ಎಸ್ ಉಡಿಕೇರಿ ತಿಳಿಸಿದ್ದಾರೆ. ಗುರುವಾರ ವಿಶ್ವವಿದ್ಯಾಲಯದ ಕೈಲಾಶ ಭವನ ಅತಿಥಿ ಗೃಹದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿನ ಸಾಧನೆಗೆ ಮಾಜಿ ಸಚಿವರಾದ PGR ಸಿಂಧ್ಯಾ, ಸಾಮಾಜಿಕ ಸೇವೆ ಪರಿಗಣಿಸಿ ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ ಹಾಗೂ ಸಾಮಾಜಿಕ ಸೇವೆ ಗುರುತಿಸಿ ಹೋರಾಟಗಾರರಾದ ಕೇದಾರಲಿಂಗಯ್ಯ ಹಿರೇಮಠ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಗುತ್ತಿದೆ ಎಂದರು. ರಾಜ್ಯದ ರಾಜ್ಯಪಾಲರು ಹಾಗೂ ವಿಶ್ವವಿದ್ಯಾಲಯಗಳ ಕುಲಾಧಿಪತಿಗಳಾದ ಥಾವರ್ಚಂದ್ ಗೆಹ್ಲೋಟ್ ಅವರು ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿ ಗಣ್ಯರಿಗೆ ಗೌರವ ಡಾಕ್ಟರೇಟ್ ಹಾಗೂ ಅಭ್ಯರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಿದ್ದಾರೆ. ಉನ್ನತ ಶಿಕ್ಷಣ ಸಚಿವರು ಹಾಗೂ ವಿಶ್ವವಿದ್ಯಾಲಯಗಳ ಸಮ ಕುಲಾಧಿಪತಿಗಳಾದ ಡಾಕ್ಟರ್ MC ಸುಧಾಕರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದು, ಪುಣೆಯ ಉನ್ನತ ರಕ್ಷಣಾ ತಂತ್ರಜ್ಞಾನ ಸಂಸ್ಥೆ ಡೀಮ್ಡ್ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ LM ಪಟ್ನಾಯಕ್ ಅವರು ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ ಎಂದರು. 2023-24ನೇ ಸಾಲಿಗೆ ಸಂಬಂಧಿಸಿದ 43ನೆಯ ಘಟಿಕೋತ್ಸವ ಯಶಸ್ವಿಗೆ ಈಗಾಗಲೇ 16 ಉಪ ಸಮಿತಿಗಳನ್ನು ರಚಿಸಿದ್ದು ಸಕಲ ಸಿದ್ಧತೆ ಪ್ರಕ್ರಿಯೆ ನಡೆದಿವೆ. 43ನೆಯ ಘಟಿಕೋತ್ಸವ ಈ ಹಿಂದೆಯೇ ಆಗಬೇಕಿತ್ತು, ಕಾರಣಾಂತರದಿಂದ ವಿಳಂಬವಾಗಿದ್ದು ಇದು ಪೂರ್ಣಗೊಂಡ ನಂತರ ಶೀಘ್ರವೇ 2024-25ನೇ ಸಾಲಿಗೆ ಸಂಬಂಧಿಸಿದ 44ನೆಯ ಘಟಿಕೋತ್ಸವ ಸಹ ನಡೆಸಲಾಗುವುದು ಎಂದು ಸುದ್ದಿಗಾರರ ಪ್ರಶ್ನೆಗೆ ಕುಲಪತಿ ಪ್ರೊಫೆಸರ್ ಶಶಿಕಾಂತ್ ಎಸ್ ಉಡಿಕೇರಿ ಉತ್ತರಿಸಿದರು. 43ನೆಯ ವಾರ್ಷಿಕ ಘಟಿಕೋತ್ಸವದಲ್ಲಿ ವಿವಿಧ ಸ್ನಾತಕ ಪದವಿ ಕೋರ್ಸುಗಳಿಗೆ 24 ಹಾಗೂ ವಿವಿಧ ಸ್ನಾತಕೋತ್ತರ ಕೋರ್ಸುಗಳಿಗೆ 148 ಸೇರಿ ಒಟ್ಟಾರೆ 172 ಚಿನ್ನದ ಪದಕಗಳನ್ನು 58 ಮಹಿಳಾ ವಿದ್ಯಾರ್ಥಿಗಳು ಹಾಗೂ 19 ಪುರುಷ ವಿದ್ಯಾರ್ಥಿಗಳು ಸೇರಿದಂತೆ 77 ವಿದ್ಯಾರ್ಥಿಗಳಿಗೆ ವಿತರಿಸಲಾಗುತ್ತಿದೆ. ಇನ್ನುಳಿದಂತೆ 9 ಚಿನ್ನದ ಪದಕಗಳನ್ನು ನಗದು ಬಹುಮಾನ ರೂಪದಲ್ಲಿ ಪರಿವರ್ತಿಸಿ 14 ಮಹಿಳಾ ವಿದ್ಯಾರ್ಥಿಗಳು ಮತ್ತು 5 ಪುರುಷ ವಿದ್ಯಾರ್ಥಿಗಳು ಸೇರಿ 19 ವಿದ್ಯಾರ್ಥಿಗಳಿಗೆ ನೀಡಲಾಗುವುದು. ಚಿನ್ನದ ಪದಕ ವಿಜೇತರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮುಖ್ಯ ಆವರಣದಲ್ಲಿ ಇರುವ ಕನ್ನಡ ಅಧ್ಯಯನ ಸಂಸ್ಥೆಯ ವಿದ್ಯಾರ್ಥಿನಿ ಕುಮಾರಿ ಚೆನ್ನಮ್ಮ ಇವರು ಅತಿ ಹೆಚ್ಚು 11 ಚಿನ್ನದ ಪದಕಗಳಿಗೆ ಭಾಜನರಾಗಿದ್ದಾರೆ. ಪ್ರಾಣಿಶಾಸ್ತ್ರ ವಿಭಾಗದ ಕುಮಾರ್ ರಾಹುಲ್ ಇವರು 9, MBA ಅಧ್ಯಯನ ವಿಭಾಗದ ವಿದ್ಯಾರ್ಥಿನಿ ಕುಮಾರಿ ಸುರೇಖಾ 8, ರಾಜ್ಯಶಾಸ್ತ್ರ ವಿಷಯದಲ್ಲಿ ಸೇಡಂನ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ಶಮೀನ್ ರಫತ್ 6, ಸಮಾಜ ಕಾರ್ಯ ಅಧ್ಯಯನ ವಿಭಾಗದ ವಿದ್ಯಾರ್ಥಿನಿ ಕುಮಾರಿ ದೀಪಾ 6, ಗಣಕ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ಕುಮಾರಿ ಸುಬಿಯಾ ನುರೈನ್ 5, ರಸಾಯನಶಾಸ್ತ್ರ ವಿಭಾಗದ ವಿದ್ಯಾರ್ಥಿನಿ ಕುಮಾರಿ ಪ್ರಿಯಾಂಕಾ ರಾಠೋಡ್ 5, ಜೀವ ರಸಾಯನಶಾಸ್ತ್ರ ವಿಭಾಗದ ವಿದ್ಯಾರ್ಥಿ ಕುಮಾರ್ ಶಶಿಕುಮಾರ್ 5 ಹಾಗೂ ಕಲಬುರಗಿ ನಗರದ ಗುರುಕುಲ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಕುಮಾರಿ ಪ್ರೀತಿ ಜಿ ಖೇಮ್ಕರ್ ಅವರು ಬಿಕಾಂ ಕೋರ್ಸಿನಲ್ಲಿ 5 ಚಿನ್ನದ ಪದಕ ಪಡೆಯಲಿದ್ದಾರೆ ಎಂದು ಕುಲಪತಿಗಳು 5 ಮತ್ತು 5ಕ್ಕಿಂತ ಹೆಚ್ಚು ಚಿನ್ನದ ಪದಕ ಪಡೆದ ವಿದ್ಯಾರ್ಥಿಗಳ ವಿವರ ನೀಡಿದರು. 43ನೇ ಘಟಿಕೋತ್ಸವದಲ್ಲಿ ವಿವಿಧ ನಿಕಾಯಗಳಲ್ಲಿ ಒಟ್ಟು 123 ವಿದ್ಯಾರ್ಥಿಗಳಿಗೆ PhD ಪದವಿ ಪ್ರದಾನ ಮಾಡಲಾಗುತ್ತಿದೆ.
ಕಲಾ ನಿಕಾಯದಲ್ಲಿ 30, ಸಮಾಜ ವಿಜ್ಞಾನ ನಿಕಾಯದಲ್ಲಿ 26, ವಿಜ್ಞಾನ ಮತ್ತು ತಂತ್ರಜ್ಞಾನ ನಿಕಾಯದಲ್ಲಿ 47, ವಾಣಿಜ್ಯ ಮತ್ತು ನಿರ್ವಹಣಾ ನಿಕಾಯದಲ್ಲಿ 9, ಶಿಕ್ಷಣ ನಿಕಾಯದಲ್ಲಿ 7 ಹಾಗೂ ಕಾನೂನು ನಿಕಾಯದಲ್ಲಿ 4 ವಿದ್ಯಾರ್ಥಿಗಳಿದ್ದಾರೆ. ಒಟ್ಟಾರೆಯಾಗಿ 62 ಪುರುಷ ಹಾಗೂ 61 ಮಹಿಳಾ ಸಂಶೋಧನಾ ವಿದ್ಯಾರ್ಥಿಗಳು ಪಿಎಚ್ಡಿ ಪದವಿ ಪಡೆಯಲಿದ್ದಾರೆ. ಪದವಿ ಕೋರ್ಸಿನಲ್ಲಿ 15,504, ಸ್ನಾತಕೋತ್ತರ ಕೋರ್ಸ್ನಲ್ಲಿ 3,462, ಪಿಜಿ ಡಿಪ್ಲೊಮಾ ಕೋರ್ಸಿನಲ್ಲಿ 44 ಹಾಗೂ ಪಿಎಚ್ಡಿ ಪದವಿ 123 ಸೇರಿದಂತೆ ಒಟ್ಟಾರೆ 43ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ 19,133 ವಿದ್ಯಾರ್ಥಿಗಳು ವಿವಿಧ ಪದವಿಗಳನ್ನ ಪಡೆಯಲಿದ್ದಾರೆ. ಇದರಲ್ಲಿ 10,463 ಪುರುಷ ಹಾಗೂ 8,670 ಮಹಿಳಾ ವಿದ್ಯಾರ್ಥಿಗಳು ಸೇರಿದ್ದಾರೆ ಎಂದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಕುಲಸಚಿವರಾದ ಪ್ರೊಫೆಸರ್ ರಮೇಶ್ ಲಂಡನ್ಕರ್, ಮೌಲ್ಯಮಾಪನ ಕುಲಸಚಿವರಾದ ಡಾಕ್ಟರ್ ಎನ್.ಜಿ. ಕಣ್ಣೂರು, ವಿತ್ತಾಧಿಕಾರಿ ಜಯಾಂಬಿಕಾ ಉಪಸ್ಥಿತರಿದ್ದರು. 43ನೇ ವಾರ್ಷಿಕ ಘಟಿಕೋತ್ಸವ ಸನ್ಮಾನ್ಯ ಕುಲಾಧಿಪತಿಗಳ ಅನುಮೋದನೆ ಮೇರೆಗೆ ಮಂಗಳವಾರ 24ನೇ ಫೆಬ್ರವರಿ 2026 ಬೆಳಗ್ಗೆ 11 ಗಂಟೆಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನ ಇಲ್ಲಿ ಜರುಗುತ್ತದೆ. ಸನ್ಮಾನ್ಯ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಕುಲಾಧಿಪತಿಗಳು ಹಾಗೂ ನಮ್ಮ ಗೌರವಾನ್ವಿತ ರಾಜ್ಯಪಾಲರು ಇವರು ಅಧ್ಯಕ್ಷತೆ ವಹಿಸ್ತಾರೆ. ಸನ್ಮಾನ್ಯ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ಗೌರವಾನ್ವಿತ ಸಮಕುಲಾಧಿಪತಿಗಳು ಹಾಗೂ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಇವರು ಉಪಸ್ಥಿತರಿರ್ತಾರೆ. ಘಟಿಕೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಎಲ್.ಎಂ. ಪಟ್ನಾಯಕ್ ವಿಶ್ರಾಂತ ಕುಲಪತಿಗಳು, ಉನ್ನತ ರಕ್ಷಣಾ ಸಂಶೋಧನಾ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಪುಣೆ ಇವರು ಭಾಗವಹಿಸ್ತಾ ಇದ್ದಾರೆ. ಈ ಘಟಿಕೋತ್ಸವದಲ್ಲಿ ತಮಗಾಗಲೇ ನಾವು ನೋಟ್ ಕೊಟ್ಟಾಗೆ ಪ್ರೊಫೆಸರ್ ಲಂಡನ್ಕರ್ ಅವರು ಇರ್ತಾರೆ, ಕುಲಸಚಿವರು ಮೌಲ್ಯಮಾಪನ ಡಾಕ್ಟರ್ ಎನ್.ಜಿ. ಕಣ್ಣೂರು ಅವರು ಇರ್ತಾರೆ ವೇದಿಕೆ ಮೇಲೆ. ತದನಂತರ ಜಯಾಂಬಿಕಾ ಮೇಡಮ್ ಅವರು ನಮ್ಮ ವಿತ್ತಾಧಿಕಾರಿ ಅವರು ಈಗಲೂ ಪ್ರೆಸೆಂಟ್ ಇದ್ದಾರೆ, ಅವತ್ತು ಕೂಡ ಪ್ರೆಸೆಂಟ್ ಇರ್ತಾರೆ. ಆಮೇಲೆ ನಮ್ಮ ಸನ್ಮಾನ್ಯ ಸಿಂಡಿಕೇಟ್ ಸದಸ್ಯರು, ವಿದ್ಯಾವರ್ಷಕ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಉಪಸ್ಥಿತರಿರುವರು. ಒಟ್ಟಾರೆ 172 ಚಿನ್ನದ ಪದಕಗಳನ್ನು 77 ವಿದ್ಯಾರ್ಥಿಗಳಿಗೆ ಅಂದು ವಿತರಿಸಲಾಗುವುದು. ಇದರಲ್ಲಿ ವಿಶೇಷ ಅಂದರೆ 58 ಮಹಿಳಾ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಚಿನ್ನದ ಪದಕವನ್ನು ಪಡಿತಾ ಇದ್ದಾರೆ. 19 ಪುರುಷ ವಿದ್ಯಾರ್ಥಿಗಳಿದ್ದಾರೆ. ಆಮೇಲೆ 9 ಚಿನ್ನದ ಪದಕಗಳನ್ನು ನಗದು ಬಹುಮಾನ ರೂಪದಲ್ಲಿ ಪರಿವರ್ತಿಸಿ 19 ವಿದ್ಯಾರ್ಥಿಗಳಿಗೆ ವಿತರಿಸಲು ನಿರ್ಧರಿಸಲಾಗಿದೆ. ಅದರಲ್ಲಿ ಮತ್ತೆ 14 ಜನ ಮಹಿಳೆಯರಿದ್ದಾರೆ ಮತ್ತು 5 ಜನ ಪುರುಷರಿದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇದೇ ಘಟಿಕೋತ್ಸವದಲ್ಲಿ ಹಿಂದಿನ ಘಟಿಕೋತ್ಸವದಿಂದ ಇಲ್ಲೇ ಘಟಿಕೋತ್ಸವದವರೆಗೆ ಒಟ್ಟು 123 ಅಭ್ಯರ್ಥಿಗಳು PhD ಪದವಿಗೆ ಅರ್ಹರಾಗಿರ್ತಾರೆ. ಸೊ ಅವರಿಗೆಲ್ಲ ಕೂಡ ನಾವು PhD ಪದವಿಯನ್ನು ಇಲ್ಲಿ ಪ್ರದಾನ ಮಾಡ್ತಾ ಇದ್ದೇವೆ. ಅದರಲ್ಲಿ ಕಲಾ ನಿಕಾಯದಲ್ಲಿ 30, ಆಮೇಲೆ ಸಮಾಜ ವಿಜ್ಞಾನ ನಿಕಾಯದಲ್ಲಿ 26, ವಾಣಿಜ್ಯದಲ್ಲಿ 47 ಈ ಥರ ಇದ್ದಾರೆ. ತದನಂತರ ಚಿನ್ನದ ಪದಕ ವಿಜೇತರಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಮುಖ್ಯ ಆವರಣದಲ್ಲಿರುವ ಕನ್ನಡ ಅಧ್ಯಯನ ಸಂಸ್ಥೆಯ ವಿದ್ಯಾರ್ಥಿನಿ ಕುಮಾರಿ ಚೆನ್ನಮ್ಮ ಇವರು ಅತಿ ಹೆಚ್ಚು 11 ಚಿನ್ನದ ಪದಕಗಳನ್ನು ಪಡಿತಾ ಇದ್ದಾರೆ. ಅದೇ ರೀತಿ ಪ್ರಾಣಿಶಾಸ್ತ್ರ ವಿಭಾಗದ ಕುಮಾರ್ ರಾಹುಲ್ ಇವರು 9 ಚಿನ್ನದ ಪದಕಗಳನ್ನು ಪಡೆಯಲಿದ್ದಾರೆ. ಮತ್ತು MBA ಅಧ್ಯಯನ ವಿಭಾಗದ ಕುಮಾರ್ ವಿದ್ಯಾರ್ಥಿನಿ ಸುರೇಖಾ ಇವರು 8 ಚಿನ್ನದ ಪದಕಗಳನ್ನು, ಮತ್ತು ರಾಜ್ಯಶಾಸ್ತ್ರ ವಿಷಯದಲ್ಲಿ ಸೇಡಂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕುಮಾರಿ ಶಮೀಮ್ ರಫತ್ ಇವರು 6, ಈ ಥರ ಹೆಚ್ಚಿನ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು 5ಕ್ಕಿಂತ ಹೆಚ್ಚಿಗೆ ಚಿನ್ನದ ಪದಕಗಳನ್ನು ಪಡಿತಾ ಇದ್ದಾರೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಫೆಬ್ರವರಿ 22ರಂದು ಶ್ರೀನಿವಾಸ್ ಸರಡಗಿ ಕ್ರಾಸ್ ಹತ್ತಿರ ಶ್ರೀ ಸಂತ ಸೇವಾಲಾಲ್ ಮಹಾರಾಜ್ ಜಯಂತ್ಯೋತ್ಸವ ಸಮಿತಿಯ ವತಿಯಿಂದ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ
287ನೆಯ ಜಯಂತ್ಯೋತ್ಸವವನ್ನು ಭಾರಿ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವ ಸಮಿತಿಯ ವತಿಯಿಂದ ದಿನಾಂಕ 22 ಫೆಬ್ರವರಿ 2026ರಂದು ಶ್ರೀ ಸಂತ ಸೇವಾಲಾಲ್ ಮಹಾರಾಜರ 287ನೆಯ ಜಯಂತ್ಯೋತ್ಸವವು ಶ್ರೀನಿವಾಸ ಸರಡಿಗೆ ಕ್ರಾಸ್ ಹತ್ತಿರ ಭಾರಿ ವಿಜೃಂಭಣೆಯಿಂದ ಆಚರಣೆ ಮಾಡಲು ನಿರ್ಧರಿಸಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ವಾಲ್ಮೀಕ್ ನಂದು ರಾಠೋಡ್, ಗೌರವ ಅಧ್ಯಕ್ಷರಾದ ಆನಂದ್ ಗೋಪಾಲ್ ರಾಠೋಡ್, ಉಪಾಧ್ಯಕ್ಷರುಗಳಾದ ನಾರಾಯಣ ಡಿ ಪವಾರ್, ಸಂತೋಷ್ ಟಿ ಆಡೆ, ರಾಜು ಬಳಿರಾಮ್ ಪವಾರ್, ಬಾಬು ಚೋಕಲಾ ಪವಾರ್, ಸುಶೀಲಾಬಾಯಿ ಬಿ ರಾಠೋಡ್, ಚಂದ್ರಶೇಖರ್ ಗೋಪಾಲ್ ರಾಠೋಡ್, ಆಕಾಶ ಶೈಲೇಂದ್ರ ರಾಠೋಡ್, ಹರಿಲಾಲ್ ಶಂಕರ್ ಪವಾರ್, ಸುಭಾಷ್ ಧನಸಿಂಗ್ ಆಡೆ, ವೀರಶೆಟ್ಟಿ ಶಿವರಾಮ್ ಜಾಧವ್, ಕಾರ್ಯದರ್ಶಿ ಬಾಬುರಾವ್ ಆರ್ ರಾಠೋಡ್, ಖಜಾಂಚಿ ಸುಭಾಷ್ ಡಿ ಆಡೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ತಾಲೂಕಿನ ಶ್ರೀನಿವಾಸ ಸರಡಿ ಗ್ರಾಮದ ಕ್ರಾಸ್ ಹತ್ತಿರ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 287ನೇ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪೌರಾಗಢದ ಶ್ರೀ ಬಾಬು ಸಿಂಗ್ ಮಹಾರಾಜರವರು ಆಗಮಿಸುತ್ತಿದ್ದಾರೆ ಮತ್ತು ನಮ್ಮ ಸಮಾಜದ ಮತ್ತು ವೀರಶೈವ ಲಿಂಗಾಯತ ಸಮಾಜದ ಗುರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಮತ್ತು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಸಚಿವರಾದ ಶರಣಪ್ರಕಾಶ್ ಪಾಟೀಲ್, ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್, ರೇವನಾಯಕ್ ಬೆಳಂಗಿ ಮತ್ತು ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಂಬುಡು ಮತ್ತು ಹಲವು ಸಮಾಜದ ಎಲ್ಲ ಗಣ್ಯರು ಭಾಗಿಯಾಗುತ್ತಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು 15ರಿಂದ 20 ತಾಂಡಗಳು ಸೇರಿ ಶ್ರೀನಿವಾಸ ಸರಡಿ ಏರ್ಪೋರ್ಟ್ ಹತ್ತಿರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಸುಮಾರು 15ರಿಂದ 20 ಸಾವಿರ ಜನಸಂಖ್ಯೆ, ನಮ್ಮ ಸಮಾಜದ ಜನಸಂಖ್ಯೆ ಅಲ್ಲಿ ಸೇರ್ತಾ ಇದ್ದಾರೆ. ಎಲ್ಲ ಕಡೆ ಈ ಶ್ರೀನಿವಾಸ ಸರಡಿ ಗ್ರಾಮದ ಕಡೆಯಿಂದ ಕ್ರಾಸ್ ಹತ್ತಿರ ಮೆರವಣಿಗೆ ಮೂಲಕ ಡ್ಯಾನ್ಸ, ನೃತ್ಯ, ಬಂಜಾರ ಸಮಾಜದ ವೇಷಭೂಷಣ ಎಲ್ಲ ಮತ್ತು ನಮ್ಮ ಸೇವಾಲಾಲ್ ಮಹಾರಾಜರ ಒಂದು ಫೋಟೋ ಮೆರವಣಿಗೆ ಮುಖಾಂತರ 4 ದಿಕ್ಕಿನಿಂದ ಭವ್ಯ ಮೆರವಣಿಗೆ ಮೂಲಕ ಶ್ರೀನಿವಾಸ ಸರಡಿ ಕ್ರಾಸ್ ಹತ್ತಿರ ಸೇರಿ ಅಲ್ಲೊಂದು ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮದಿಯಾಳ ತಾಂಡಲಿಂದ ಒಂದು ಮೆರವಣಿಗೆ, ಮೋಗ್ ತಾಂಡ ಕಡೆಯಿಂದ ಒಂದು ಕಡೆ ಮತ್ತು ಧಾರನಾಯಕ ತಾಂಡ ಕಡೆಯಿಂದ, ಹೀಗೆ 4 ದಿಕ್ಕಿ ಕಡೆಯಿಂದ 4-5 ತಾಂಡಗಳು ಸೇರಿಕೊಂಡು ಸುಮಾರು 15ರಿಂದ 20 ಸಾವಿರ ಜನಸಂಖ್ಯೆ ಸೇರಿ ಒಂದು ನಮ್ಮ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಒಂದು ಅವರ ಚರಿತ್ರೆ ಕುರಿತು ಮತ್ತು ಸಮಾಜದ ಏಳಿಗೆ ಕುರಿತು ಆ ಸಭೆಯಲ್ಲಿ ಚರ್ಚೆ ಮಾಡಿ ಸಮಾಜದ ಬಗ್ಗೆ ಚಿಂತಕರು ಮತ್ತು ಸಮಾಜದ ಗುರುಗಳು ಸಭೆಯಲ್ಲಿ ಸೇರಿ ಆಶೀರ್ವಚನ ನೀಡಲಿದ್ದಾರೆ. ಫೆಬ್ರವರಿ 22ರಂದು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ 13ನೆಯ ಕಲಬುರಗಿ ಚಿತ್ರಸಂತೆಯನ್ನ ಆಯೋಜಿಸಲಾಗಿದೆ ಎಂದು ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಪರಶುರಾಮ್ ಪಿ ಅವರು ಮಾಹಿತಿ ನೀಡಿದ್ದಾರೆ. ಚಿತ್ರ ಕಲಾಕೃತಿಗಳು ಜನಸಾಮಾನ್ಯರಿಗೆ ತಲುಪುವಂತೆ ಮಾಡಬೇಕೆನ್ನುವ ದೆಸೆಯಲ್ಲಿ ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆಯು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಹಾಗೂ ವಿಕಾಸ ಅಕಾಡೆಮಿ, ಚೈತನ್ಯಮಯಿ ಟ್ರಸ್ಟ್, ದಿ ಆರ್ಟ್ ಇಂಟಿಗ್ರೇಷನ್ ಸೊಸೈಟಿ, ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ, ಬಿಸಿಲು ಆರ್ಟ್ ಗ್ಯಾಲರಿ, ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ನಾರ್ತ್, ಸರ್ವಜ್ಞ ಮತ್ತು ಜಸ್ಟಿಸ್ ಶಿವರಾಜ್ ಪಾಟೀಲ್ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಕಲಬುರಗಿ ಇವುಗಳ ಸಹಕಾರದೊಂದಿಗೆ ಕಲ್ಯಾಣ ಕರ್ನಾಟಕದ ಪ್ರಮುಖ ವಾಣಿಜ್ಯ ಕೇಂದ್ರವಾದ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ದಿನಾಂಕ 22 ಫೆಬ್ರವರಿ 2026 ರವಿವಾರದಂದು ಒಂದು ದಿನದ 13ನೆಯ ಕಲಬುರಗಿ ಚಿತ್ರಸಂತೆಯನ್ನು ಆಯೋಜಿಸಲಾಗಿದೆ. ಹಿರಿಯ ಚಿತ್ರಕಲಾವಿದರು, ಯುವ ಚಿತ್ರಕಲಾವಿದರು ಮತ್ತು ಕಲಾ ವಿದ್ಯಾರ್ಥಿಗಳು ಸುಮಾರು 1500ಕ್ಕೂ ಹೆಚ್ಚು ವಿವಿಧ ಮಾಧ್ಯಮದ ಚಿತ್ರಕಲಾಕೃತಿಗಳ ಪ್ರದರ್ಶನ ಮತ್ತು ಮಾರಾಟ ಮಾಡಲಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದ ವಿವಿಧ ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 125ಕ್ಕೂ ಹೆಚ್ಚು ಕಲಾವಿದರು ಕಲಾ ಮಳಿಗೆಯನ್ನು ಹಾಕಲಿದ್ದಾರೆ ಎಂದು ಸಂಯೋಜಕರಾದ ಡಾಕ್ಟರ್ ಪರಶುರಾಮ್ ಪಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ.
ಈ ಪತ್ರಿಕಾಗೋಷ್ಠಿಯಲ್ಲಿ ಚೈತನ್ಯಮಯಿ ಟ್ರಸ್ಟ್ ಕಲಬುರಗಿಯ ನಿರ್ದೇಶಕರಾದ ಡಾಕ್ಟರ್ ಎಎಸ್ ಪಾಟೀಲ್, ಬಿಸಿಲು ಆರ್ಟ್ ಗ್ಯಾಲರಿ ಕಲಬುರಗಿಯ ಮುಖ್ಯಸ್ಥರಾದ ವಿಬಿ ಬಿರಾದಾರ್, ಗಿರೀಶ್ ಕುಲಕರ್ಣಿ, ಬಾಬುರಾವ್ ಹೆಚ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ 13ನೇ ಚಿತ್ರಸಂತೆ ದಿನಾಂಕ 22/2/26 ಕನ್ನಡ ಭವನದಲ್ಲಿ ನಡೀತಾ ಇದೆ. 2014ರಿಂದ ಇಲ್ಲಿಯವರೆಗೆ ಸುಮಾರು 12 ಚಿತ್ರಸಂತೆಗಳನ್ನು ನಾವು ಆಯೋಜಿಸಿ ಜನಸಾಮಾನ್ಯರಿಗೆ ಕಲೆಯನ್ನು ತಲುಪಿಸುವುದು ಮತ್ತು ಆ ಕಲೆಯ ಬಗ್ಗೆ ಅವರಿಗೆ ಒಂದು ಜ್ಞಾನ ಕೊಡುವಂಥ ಒಂದು ಪ್ರಯತ್ನ ಈ ಚಿತ್ರಸಂತೆ ಮುಖಾಂತರ ಮಾಡಲಾಗಿದೆ. ಜೊತೆಗೇ ಕಲಾವಿದರಿಗೆ ಈ ಚಿತ್ರಸಂತೆ ಮುಖಾಂತರ ಜನರ ಪರಿಚಯ ಆಗುತ್ತೆ, ಆಮೇಲೆ ಅವರ ಕಲಾಕೃತಿಗಳ ಪರಿಚಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಇದು 2ನೇ ಒಂದು ಹಂತ. 3ನೇ ಹಂತದಲ್ಲಿ ಕಲಾ ಮಾರುಕಟ್ಟೆ ಆಗಬೇಕು. ಕಲಾಕೃತಿಗಳಿಗೊಂದು ಮಾರುಕಟ್ಟೆ ಒದಗಿಸಬೇಕಾದರೆ ಬಹುಶಃ ಚಿತ್ರಸಂತೆಗಿಂತಲೂ ಅತ್ಯಂತ ಮಹತ್ವದಂಥ ಒಂದು ಏನು ಕಾರ್ಯಕ್ರಮ ಇದೆ ಅದು ಕಲಾ ಮಾರುಕಟ್ಟೆ. ಈಗಾಗಲೇ ನಾವು ಅನೇಕ ಪ್ರತಿಯೊಂದು 12 ಚಿತ್ರಸಂತೆಗಳಲ್ಲಿ ನಾವು ಜನಸಾಮಾನ್ಯರು ಬಂದು ಕಲಾಕೃತಿಗಳನ್ನು ನೋಡಿದ್ದಾರೆ, ಪ್ರಶಂಸಿಸಿದ್ದಾರೆ. ಜೊತೆಗೇ ನಮ್ಮ ಕಲಾ ಮಾರುಕಟ್ಟೆ ಕೂಡ ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಸುಮಾರು 1 ಲಕ್ಷ, 2 ಲಕ್ಷ, 3 ಲಕ್ಷ ಹೀಗೆ ಕಲಾಕೃತಿಗಳು ಮಾರಾಟ ಆಗಿದ್ದು ಇದು ಒಂದು ಒಳ್ಳೆಯ ಶುಭ ಸಂದೇಶ ಅಂತ ಅನ್ನಿಸ್ತದೆ. ಬೆಂಗಳೂರಿನ ನಂತರ ಏನಾದರೂ ಕಲಬುರಗಿಯಲ್ಲಿ ಸತತವಾಗಿ 12 ವರ್ಷಗಳವರೆಗೆ ಸರಿಯಾದ ರೀತಿಯಲ್ಲಿ ಚೂರು ಹೆಚ್ಚು ಕಡಿಮೆ ಆ ರೀತಿಯಲ್ಲಿ ನಾವು ಚಿತ್ರಸಂತೆಯನ್ನು ಮಾಡಿದ್ದು ಇದು ಒಂದು ಐತಿಹಾಸಿಕ ದಾಖಲೆ ಅಂತ ನಾವು ಹೇಳ್ತೇವೆ. ಬೇರೆ ಕಡೆ ಮಾಡಿದ್ದಾರೆ, 1-2 ಮಾಡಿ ಬಿಟ್ಟಿದ್ದಾರೆ. ನಾವು ಕಲಬುರಗಿಯಲ್ಲಿ ಸತತವಾಗಿ ಮಾಡಿದ್ದೇವೆ. ಹೋದ ವರ್ಷ ಮಾತ್ರ ನಾವು 12ನೇ ಚಿತ್ರಸಂತೆಯನ್ನು ಭಾರತೀಯ ಸಂಸ್ಕೃತಿ ಉತ್ಸವ ಬಸವರಾಜ್ ಪಾಟೀಲ್ ಅವರು ಹೇಳಿದರು, ಇಲ್ಲಿ ಜನ ಭಾಳ ಬರ್ತಾರೆ, ಅದಕ್ಕೆ ನೀವು ಕಲಬುರಗಿಯಿಂದ ಆ ಕಡೆ ಶಿಫ್ಟ್ ಮಾಡಂತ ಹೇಳಿದರು. ಹೀಗಾಗಿ ಅಲ್ಲಿ ನಾವು ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ನಾವು ಈ ಚಿತ್ರಸಂತೆಯನ್ನು ಮಾಡಿ ಎಲ್ಲ ಕಲಾವಿದರನ್ನು ಕರೆದುಕೊಂಡು ಹೋಗಿ ಎಲ್ಲ ವ್ಯವಸ್ಥೆ ಮಾಡಿ ಅವರಿಗೆ ನಾವು ವಾಪಸ್ ಕಳಿಸ್ಕೊಂಡು ಬಂದದ್ದು ಒಂದು 12ನೇ ಚಿತ್ರಸಂತೆ. ಇದು 13ನೇ ಚಿತ್ರಸಂತೆ. ಇದನ್ನು ಯಶಸ್ವಿಯಾಗಿ ಆಗಲಿಕ್ಕೆ ನಮಗೆ ಮುಖ್ಯವಾಗಿ ಭಾಳಷ್ಟು ಜನ ಕಾರಣೀಭೂತರಾಗಿದ್ದಾರೆ. ಪ್ರಥಮವಾಗಿ ನಾನು ಬಸವರಾಜ್ ಪಾಟೀಲ್ ಸೇಡಮ್ ಅವರು ಪ್ರಾರಂಭದಿಂದ ಇಲ್ಲಿಯವರೆಗೆ ಅವರು ಎಲ್ಲ ರೀತಿಯಿಂದಲೂ ನಮಗೆ ಒಂದು ಧೈರ್ಯ ತುಂಬಿ ಎಲ್ಲ ರೀತಿಯಿಂದಲೂ ಸಹಾಯ ಮಾಡಿ, ತನುಮನಧನದಿಂದ ಸಹಾಯ ಮಾಡಿ ನಮಗೆ ಎಲ್ಲ ರೀತಿಯ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಎರಡನೇದಾಗಿ HKCCI ಪ್ರಾರಂಭದಿಂದಲೂ ಕೂಡ ಯಾರೇ ಪ್ರೆಸಿಡೆಂಟ್ ಆಗಲಿ, ಯಾರೇ ಸೆಕ್ರೆಟರಿ ಆಗಲಿ, ಅವರೆಲ್ಲರೂ ಕೂಡ ನಮಗೆ ತನುಮನಧನದಿಂದ ಸಹಾಯ ಮಾಡಿ ನಮ್ಮ ಒಂದು ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮೂರನೇದಾಗಿ ರೋಟರಿ ಕ್ಲಬ್ ಆಫ್ ಗುಲ್ಬರ್ಗ, ನಾವು ಚಿತ್ರಕಲಾ ಸ್ಪರ್ಧೆ, ಮಕ್ಕಳ ಚಿತ್ರಕಲಾ ಸ್ಪರ್ಧೆ ಮಾಡಿದಾಗ ಅವರೆಲ್ಲರೂ ಜನ ಬಂದು ಆ ಸ್ಪರ್ಧೆಯನ್ನು ಪರೀಕ್ಷೆಗೆ ಬಹುಮಾನಗಳನ್ನು ಕೊಡುವಂಥ ಒಂದು ಏನು ವ್ಯವಸ್ಥೆ ಇದೆ. ಇದು 12 ವರ್ಷಗಳವರೆಗೂ ಕೂಡ ಆಗಿದೆ. ಈಗ 13ನೇ ವರ್ಷವೂ ಕೂಡ ಎಲ್ಲ ರೀತಿಯಿಂದಲೂ ನಮಗೆ ಸಹಾಯ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಕಲಬುರಗಿ ಜಿಲ್ಲೆಯ ಬೇಡಿಕೆಗಳನ್ನು ಈಡೇರಿಸುವಂತೆ ಕಲ್ಯಾಣ ನಾಡು ವಿಕಾಸ ವೇದಿಕೆ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಕಲಬುರಗಿ ಜಿಲ್ಲೆಯ ಬೇಡಿಕೆಗಳನ್ನು ಈಡೇರಿಸುವಂತೆ ಕಲ್ಯಾಣ ನಾಡು ವಿಕಾಸ ವೇದಿಕೆ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಮುತ್ತಣ್ಣ ಎಸ್ ನಡಗೇರಿ, ಜಿಲ್ಲಾಧ್ಯಕ್ಷರಾದ ಬಾಬು ಮದನ್ಕರ್, ಜಿಲ್ಲಾ ಉಪಾಧ್ಯಕ್ಷರಾದ ಜೈಭೀಮ ಮಾಳಗೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೋಹನ್ ಸಾಗರ್, ಜಿಲ್ಲಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ದೊರೆ, ಆಳಂದ ತಾಲೂಕಾ ಮುಖಂಡರಾದ ಮಲ್ಲು ಸಂಕನ್, ಪುಟ್ಟು ಸಿರಸಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 75 ಸ್ವಾತಂತ್ರ್ಯ ಬಂದು ಸ್ವಾತಂತ್ರ್ಯ ಪೂರ್ವದಿಂದಲೂ ನಾವು ನಿಜಾಮನ ಕಾಲಕ್ಕೆ ಆಳ್ವಿಕೆಗೆ ಒಳಪಟ್ಟು ಸುಮಾರು ದಿವಸದಿಂದ ನಾವು ಹಿಂದುಳಿದಿದ್ದೀವಿ. ಈಗ ಫಸ್ಟಿಗೆ ನಂಜುಂಡಪ್ಪ ಕಮಿಟಿ ಬಂತು, ಅದಾದ ನಂತರ ಈಗ ಗೋವಿಂದರಾವ್ ಸಮಿತಿ ವರದಿ ಹೇಳ್ಯದ. ಈಗ ಅಸಮತೋಲನ, ಪ್ರಾದೇಶಿಕ ಅಸಮತೋಲನ ದಿನಕ್ಕೆ ಹೆಚ್ಚಿಗೆ ಆಗುತ್ತೆ. ಮೊದಲು ತಾಲೂಕುಗಳು ಕಮ್ಮಿ ಇದ್ದವು, ಜಿಲ್ಲಾಗಳು ಕಮ್ಮಿ ಇದ್ದವು. ಈಗ ಅಸಮತೋಲನ ಎಷ್ಟು ಮಟ್ಟಿಗೆ ಆಗಿದೆ ಅಂದ್ರೆ ಮತ್ತು ತಾಲೂಕುಗಳು ಹೆಚ್ಚಿಗೆ ಹಿಂದುಳಿದ ತಾಲೂಕುಗಳು ಹೆಚ್ಚಿಗೆ ಆಗ್ಯಾವ, ಅದೇ ರೀತಿ ಹಿಂದುಳಿದ ಜಿಲ್ಲೆಗಳು ಹೆಚ್ಚಿಗೆ ಆಗ್ಯಾವ. ಅದ್ರಾಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಾಗ ಹೆಚ್ಚಿಗೆ ಹಿಂದುಳಿದ ತಾಲೂಕುಗಳು, ಹಿಂದುಳಿದ ಜಿಲ್ಲೆ ಅದ. ಈ ಪ್ರತಿಯೊಂದು ಕ್ಷೇತ್ರವಾರು ವಲಯವಾರು ತೊಗೊಂಡ್ರೆ ನಾವು ಸಾಕಷ್ಟು ಪ್ರಮಾಣದಾಗ ಹಿಂದುಳಿದೀವಿ. ಅದಕ್ಕೆ ಈಗ ಬರ್ತಕ್ಕಂಥ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ನಾವು ರಾಜ್ಯ ಸರ್ಕಾರ ಮನವಿ ಮಾಡ್ಕೋತೀವಿ. ಈ ನಾವು ಏನು ಬೇಡಿಕೆಗಳು ಸಲ್ಲಿಸಿವಿ ಆ ಬೇಡಿಕೆಗಳು ಈಡೇರಿಸ್ತಕ್ಕಂಥ ಕೆಲಸ ಮಾಡಬೇಕಂತ ನಾವು ವಿನಂತಿ ಮಾಡ್ತೀವಿ. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಆರೋಗ್ಯ ಕ್ಷೇತ್ರಕ್ಕೆ ನಾವು ಶ್ರೀನಿವಾಸ್ ಪಾಟೀಲ್ ಅವರಿಗೆ ಅಭಿನಂದನೆಗಳು ಈ ಪತ್ರಿಕಾಗೋಷ್ಠಿ ಮೂಲಕ ಸಲ್ಲಿಸ್ತೀವಿ. ಯಾಕಪ್ಪ ಅಂತಂದ್ರೆ ಏನು ಆರೋಗ್ಯ ಕ್ಷೇತ್ರಕ್ಕೆ ಏನು ಕೆಲಸ ಆಗಬೇಕು, ಮ್ಯಾಕ್ಸಿಮಮ್ ಕೆಲಸ ಆಗ್ಯಾವ. ಈಗ ಸದ್ಯಕ್ಕೆ ಏನಾಗಬೇಕಪ್ಪ ಅಂತಂದ್ರೆ ನಿಮಾನ್ಸ್ ಶಾಖೆ ಆಗಬೇಕು ಕಲಬುರಗಿಗೆ. ನಿಮಾನ್ಸ್ ಆದಮೇಲೆ ಇಂದಿರಾ ಗಾಂಧಿ ತಾಯಿ ಮತ್ತು ಮಕ್ಕಳ
ಆ ಸಂಸ್ಥೆ ಅಂತಂದ್ರೆ ಆಸ್ಪತ್ರೆ ಶಾಖೆ ಕಲಬುರಗಿ ಮಾಡ್ತೀವಿ ಅಂತ ಅಂತಾರೆ, ನಿಮ್ಮ ಸಂಸ್ಥೆ ಜೊತೆಗೆ ಅದು ಆಸ್ಪತ್ರೆ ಮಾಡ್ತೀವಿ ಅಂತಂದ್ರೆ ಅದು ಆದಷ್ಟು ಬೇಗನೆ ಈ ಸಚಿವ ಸಂಪುಟದಾಗ ಅನುಮೋದನೆಯಾಗಿ ಘೋಷಣೆಗೆ ಸೀಮಿತ ಆಗ್ಬಾರ್ದು, ಅನುಮೋದನೆಯಾಗಿ ಅದು 2 ಹಾಸ್ಪಿಟಲ್ ಕಲಬುರಗಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕೆಲಸ ಅಂದರೆ ಒಟ್ಟಾಗಿ ಅದಕ್ಕೆ ಅನುದಾನ ಮೀಸಲಿಟ್ಟು ಕೆಲಸ ಸ್ಟಾರ್ಟ್ ಆಗಬೇಕಂತೇಳಿ ವಿನಂತಿ ಇದೆ. ಅದ್ರ ಜೊತೆಗೆ ಮೈಸೂರಿನಲ್ಲೇನು ಅಖಿಲ ಭಾರತೀಯ ವಾಕ್ ಮತ್ತು ಶ್ರವಣ ಸಂಸ್ಥೆ ಶಾಖೆ ಅದ ಮೈಸೂರದಾಗ ಮೇನ್ ಬ್ರಾಂಚ್ ಅದ. ಅದ್ರದ್ದು ಶಾಖೆ ಮೊನ್ನೆ 1 ತಿಂಗಳಿಂದ ಅವರು ದಿನೇಶ್ ಗುಂಡೂರವರು ಅದರೊಂದು ಬ್ರಾಂಚ್ ಉತ್ತರ ಕರ್ನಾಟಕ ಕೊಡ್ತೀವಿ ಅಂತಂದ್ರೆ ಆ ಉತ್ತರ ಕರ್ನಾಟಕಕ್ಕೆ ಏನು ಕೊಡ್ತಂದ್ರೆ ಅದು ಆ ಶಾಖೆ ಕಲಬುರಗಿ ಕೊಡಬೇಕಂತೇಳಿ ನಮ್ಮದೊಂದು ವಿನಂತಿ. ಅದೇ ರೀತಿ ಶಿಕ್ಷಣ ಕ್ಷೇತ್ರದಾಗ ನಾವು SSLC ರಿಸಲ್ಟ್ ತೋರಿ PUC ರಿಸಲ್ಟ್ ತೋರಿ ಸಾಕಷ್ಟು ಹಿಂದೆ ಉಳಿದಿದ್ದೀವಿ. ಇವೆಲ್ಲ ಅಸಮತೋಲನ ನಿವಾರಣೆ ಆಗಬೇಕಂತಂದ್ರೆ ನಮ್ಮಲ್ಲಿ ಕೌಶಲ್ಯಾಭಿವೃದ್ಧಿ ಯೂನಿವರ್ಸಿಟಿ ಸ್ಥಾಪನೆ ಆಗಬೇಕು. 2018ದಾಗ ಕೇಂದ್ರ ಸಚಿವರಾಗಿದ್ದರು ಅನಂತಕುಮಾರ್ ಹೆಗಡೆ ಅವರು ಕಲಬುರಗಿಗೆ ಸ್ಕಿಲ್ ಯೂನಿವರ್ಸಿಟಿ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದರು. ಅದಾದ ನಂತರ 2022-23 ಬಿ ಶ್ರೀರಾಮುಲು ಸಾಹೇಬರು ಹೇಳಿದರು ಸ್ಕಿಲ್ ಯೂನಿವರ್ಸಿಟಿ ಏನಾದರೂ ಪ್ರಪೋಸಲ್ ಮಾಡ್ತೀವಿ ಅಂದ್ರೆ ನಾವು ಕಲಬುರಗಿ ಕೊಡ್ತೀವಿ ಅಂತೇಳಿ. ಈಗ ಅದೇ ಸ್ಕಿಲ್ ಯೂನಿವರ್ಸಿಟಿ ಕಲಬುರಗಿ ಕೊಡಿ ಅಂತೇಳಿ ನಮ್ಮೊಂದು ಡಿಮಾಂಡ್ ಅದ. ಲಾಸ್ಟ್ ಸಚಿವ ಸಂಪುಟ ಸಭೆದಾಗ ಸಂಡೂರು ಕೊಡ್ತೀವಿ ಅಂತಂದ್ರೆ ಅದಕ್ಕೆ ನಮ್ಮ ವಿರೋಧ ಅದ. ಯಾಕಪ್ಪ ಅಂತಂದ್ರೆ ಸಂಡೂರ್ಗೆ ಏನೂ ಪ್ರಪೋಸಲೇ ಇಲ್ಲ. ಆಲ್ರೆಡಿ 2 ಮಿನಿಸ್ಟ್ರುಗಳು ಕಲಬುರಗಿ ಕೊಡ್ತೀವಿ ಅಂತೇಳಿ ಹೇಳಿಕೆ ಕೊಟ್ಟದಕ್ಕೆ ನೀವು ಏನು ಪ್ರಪೋಸಲ್ ಇಲ್ಲ, ನಿಮ್ಮದು ರಾಜಕೀಯ ಒಳ ಒಪ್ಪಂದ ಅದ, ನೀವು ಸಂಡೂರ್ಗೆ ಹೋಗ್ತೀರಿ ಅಂದ್ರೆ ತಪ್ಪಾಗ್ತದೆ. ಡಿವಿಷನ್ ಹೆಡ್ ಕ್ವಾರ್ಟರ್ಸ್ದಾಗ ಕಲಬುರಗಿ, ಅದಕ್ಕೆ ನೀವು ಕೌಶಲ್ಯಾಭಿವೃದ್ಧಿ ಏನು ಯೂನಿವರ್ಸಿಟಿ ಕೇಳ್ಕೊತೀವಿ, ಅದು ಕಲಬುರಗಿ ಮಾಡಿ ಅಂತೇಳಿ ನಮ್ಮದೊಂದು ವಿನಂತಿ ಇದೆ. ಒಳ ಮೀಸಲಾತಿ ಬಲಗೈ ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಕರ್ನಾಟಕ ಸರ್ಕಾರವು ರಾಜ್ಯಪಾಲರ ಅನುಮೋದನೆಗಾಗಿ ಸಲ್ಲಿಸಿರುವ ಅನುಸೂಚಿತ ಜಾತಿಗಳ ಉಪವರ್ಗೀಕರಣ ವಿಧೇಯಕ 2025 ರಾಜ್ಯಪಾಲರು ತಿರಸ್ಕರಿಸಬೇಕು ಎಂದು ಒಳ ಮೀಸಲಾತಿ ಬಲಗೈ ಹೊಲೆಯ ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ದಲಿತ ಮುಖಂಡರಾದ ಅರ್ಜುನ್ ಭದ್ರೆ, ಹನುಮಂತ ಬೋಧನ್ಕರ್, ಗುಂಡಪ್ಪ ಲಂಡನ್ಕರ್, ಮಹಾದೇವ್ ಮೋಘಾ, ದೇವೇಂದ್ರ ಸಿನ್ನೂರ್, ದಿನೇಶ್ ದೊಡ್ಡಮನಿ, ಮಲ್ಲಿಕಾರ್ಜುನ್ ಮದಾನಿ, AB ಹೊಸಮನಿ, SS ತಾವಡೆ, ದಿಗಂಬರ್ ಬೆಳಮಗಿ ಸೇರಿದಂತೆ ಇತರರು ಈ ಒಂದು ಇದರಿಂದ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ನಮ್ಮನ್ನು ಅನ್ಯಾಯ ಆಗ್ತಕ್ಕಂಥ ಇದನ್ನು ನಾವು ಖಂಡನೆ ಮಾಡ್ತಾ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಮತ್ತು ಮಾನ್ಯ ಘನ ವ್ಯಕ್ತ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಕೊಡೋದ್ರ ಮೂಲಕ ಈ ಒಳ ಮೀಸಲಾತಿಯಲ್ಲಿ ನಮಗೆ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ರಿ ಅಂಥೇಳಿ ಸರ್ಕಾರಕ್ಕೆ ಆಗ್ರಹ ಮಾಡುವ ಮೂಲಕ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಮೊದಲನೇದಾಗಿ ಈಗಾಗಲೇ ಮಾನ್ಯ ರಾಜ್ಯ ಸರ್ಕಾರ ಆ ವಿಧೇಯಕವನ್ನೇನಪ್ಪ ಅಂತಂದ್ರೆ ರಾಜ್ಯಪಾಲರ ಅನುಮೋದನೆಗಾಗಿ ಕಳಿಸಿದೆ. ರಾಜ್ಯಪಾಲರು ಅದನ್ನು ತಿರಸ್ಕಾರ ಮಾಡಿ ವಾಪಸ್ ಏನಪ್ಪ ಅಂದ್ರೆ ಕಳಿಸಿದ್ರು. ಅದನ್ನು ಮತ್ತೇನಪ್ಪ ಅಂತಂದ್ರೆ ಕರೆಕ್ಷನ್ ಮಾಡಿ ಮತ್ತೆ ಕಳಿಸಿದ್ದಾರೆ. ನಾವು ನಮ್ಮ ಎಲ್ಲ ಸಮುದಾಯದ ಮುಖಂಡರ ಆಗ್ರಹ ಏನು ಅಂತಂದರೆ ರಾಜ್ಯಪಾಲರು ಆ ವಿಧೇಯಕವನ್ನು ಕೂಡಲೇ ವಾಪಸ್ ಕಳಿಸ್ಬೇಕು, ಅದಕ್ಕೇನಪ್ಪ ಅಂತಂದ್ರೆ ಸಹಿ ಮಾಡಬಾರ್ದು ಅಂತಕ್ಕಂಥ ಒಂದು ಆಗ್ರಹ. ಎರಡನೇದು, ಈಗಾಗಲೇ ಈ ಒಳ ಮೀಸಲಾತಿ ABC ವರ್ಗೀಕರಣ ಒಳಗೊಂಡಂತೆ ಜಾತಿ ಪ್ರಮಾಣ ಪತ್ರವನ್ನೇನಪ್ಪ ಅಂದ್ರೆ ಹೊಸದಾಗಿ ಮಾಡ್ತಕ್ಕಂಥದ್ದೇನಪ್ಪ ಅಂದ್ರೆ ಈಗಾಗಲೇ ಕಂದಾಯ ಇಲಾಖೆಗೆ ಏನಪ್ಪ ಅಂತಂದರೆ ನಿರ್ದೇಶನವನ್ನು ನೀಡಿದ್ದಾರೆ. ಅದನ್ನು ಕೂಡ ಹೊಸ ಜಾತಿ ಪ್ರಮಾಣ ಪತ್ರವನ್ನು ನೀಡ್ತಕ್ಕಂಥದ್ದು ಕೂಡ ನಿಲ್ಲಿಸಬೇಕು ಅಂತಕ್ಕಂಥದ್ದೇನಪ್ಪ ಅಂತಂದ್ರೆ ನಮ್ಮ ಆಗ್ರಹ ಇದೆ. ಎರಡನೇದು, ಎಲ್ಲೆಲ್ಲಿ ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ ಹೊಸದಾಗಿ ಹೊರಡಿಸ್ಬೇಕಂತೇಳಿ ಏನಪ್ಪ ಅಂತಂದ್ರೆ ರಾಜ್ಯ ಸರ್ಕಾರ ಪ್ಲ್ಯಾನ್ ಮಾಡಿದೆ. ಅದನ್ನು ಕೂಡ ಏನಪ್ಪ ಅಂತಂದರೆ ಈ ರೋಸ್ಟ್ರು ಬಿಂದುನಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವವರೆಗೆ ಎಲ್ಲಿಯೂ ಏನಪ್ಪ ಅಂದ್ರೆ ಕಾಲ್ಫಾರ್ಮ್ ಮಾಡಬಾರ್ದು ಅಂತಕ್ಕಂಥ ಆಗ್ರಹವನ್ನು ಇಟ್ಕೊಂಡು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool,
comfortable accommodations, and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness.